ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಜಯ ಶ್ರೀ ಮಾಡುವ ನಮಸ್ಕಾರಗಳು. ಜೀವನದಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ಈಗಾಗಲೇ ಕೆಲವೊಂದಿಷ್ಟು ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಡ್ತಾ ಇದ್ದೀವಿ ಆಧ್ಯಾತ್ಮಿಕ ಜೀವನದಲ್ಲಿ. ಇಲ್ಲಿ ಜೀವನ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಕಷ್ಟ. ಪ್ರತಿಯೊಬ್ಬ ಶ್ರೀಮಂತ ಬಡವ ಬಲ್ಲಿದ ಎಂದೇ ಬಾಧಿಸೋದು ಈ ಕಷ್ಟ. ಹಾಗಾದರೆ ಈ ಕಷ್ಟ ಅಂದ್ರೇನು ಅಂತ ಇವತ್ತು ತಿಳ್ಕೊಳಕ್ ಹೊರಟಿದ್ವಿ. ಕಷ್ಟಕ್ಕೆ ಇವನು ಬಡವ, ಇವನು ಶ್ರೀಮಂತ, ಈ ಮಗು ಚಿಕ್ಕದು, ಇವನು ವೃದ್ಧ ಅನ್ನೋ ಯಾವ ಕಟ್ಟುಪಾಡುಗಳಿಲ್ಲ. ಕಷ್ಟ ನಮ್ಮ ಜೀವನದಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಬರುತ್ತೆ. ಹಾಗಾದರೆ ಈ ಕಷ್ಟ ಅಂದ್ರೇನು, ಈ ಕಷ್ಟ ಎಲ್ಲಿಂದ ಪ್ರಾರಂಭವಾಗುತ್ತೆ ಅನ್ನೋದನ್ನು ನಾವು ಇವತ್ತ ತಿಳಿಯೋಣ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ಶಾಲಾ ಮಕ್ಕಳು, ಶಾಲಾ ಕಾಲೇಜ್ಗಳ ಮಕ್ಕಳು, ಈ ಎಲ್ಲ ಮಕ್ಕಳಿಗೂ ಅವರ ವಯೋಮಾನದಲ್ಲಿ ಬರೋ ಒಂದು ದೊಡ್ಡ ಕಷ್ಟ ಅಂದರೆ ಅವರ ಎಕ್ಸಾಮ್ಸ್, ಪರೀಕ್ಷೆ. ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೂ ಎಕ್ಸಾಮ್ಸ್ ಅಂದರೆ ಭಯ, ಏನೋ ಕಷ್ಟ, ಏನೋ ತಳಮಳ ಎಲ್ಲ ನಡೀತಾ ಇರುತ್ತೆ. ಹಾಗಾದರೆ ಏಕೆ ಇದು ಬರುತ್ತೆ ಅನ್ನೋದು ನೋಡ್ತಾ ಹೋದರೆ, ಮಕ್ಕಳಿಗೆ ಸುಮಾರು ಸಮಯಾವಕಾಶ ಇರುತ್ತೆ ಕೆಲವೊಂದು ವಿಷಯಗಳನ್ನು ಕಲೀಲಿಕ್ಕೆ. ಕಲಿಸೋಕೆ ಗುರುಗಳು ಕೂಡ ಇರ್ತಾರೆ, ಪರಿವಾರ ಕೂಡ ಇರುತ್ತೆ. ಆದರೂ ಕೂಡ ಸುಮಾರು ಸರಿ ಎಲ್ಲ ಮಕ್ಕಳಿಗೂ ಎಕ್ಸಾಮ್ಸ್ ಅಂದರೆ ಕಷ್ಟ. ಎಷ್ಟೋ ಕಾಲಾವಕಾಶ, ಕಲಿಸೋ ಗುರುಗಳು, ಎಷ್ಟೋ ಪ್ರಯತ್ನಗಳ ನಂತರನೂ ಎಕ್ಸಾಮ್ಸ್ ಅನ್ನೋದು ಕಷ್ಟ ಆಗತ್ತೆ. ಯಾಕೆ ಅಂದರೆ, ಎಲ್ಲಿ ಮಕ್ಕಳು ಆ ಕಾಲಾವಕಾಶನ ಬಳಸಿಕೊಂಡು ಗುರುಗಳು ಹೇಳಿದ ಪಾಠಗಳನ್ನು ಶ್ರದ್ಧೆಯಿಂದ ಕಲಿಯೋದಿಲ್ಲವೋ, ಅದನ್ನು ನಾಳೆ ಮಾಡಿದ್ರಾಯಿತು, ನಾಡಿದ್ದ ಮಾಡಿದ್ರಾಯಿತು ಅಂತ ಪಾಠಗಳನ್ನ ಹೇಳಿದ್ದನ್ನು ಅಲ್ಲಿಗೆ ಬಿಡ್ತಾ ಅದನ್ನು ಮುಂದೆ ಹಾಕ್ತಾ ಬಂದಾಗ ಎಕ್ಸಾಮ್ ಡೇಟ್ ಹತ್ರ ಬರುತ್ತೆ. ಮಕ್ಕಳಿಗೆ ವರ್ಷ ಇಡೀ ಕಲ್ತಿರೋದನ್ನು ಕೇವಲ 3 ಗಂಟೆ ಆಗಿರ್ಬೋದು, 1.5 ಗಂಟೆ ಆಗಿರ್ಬೋದು, ಅಷ್ಟರಲ್ಲಿ ಅದನ್ನು ರೀಕಾಲ್ ಮಾಡೋಕ್ಕೆ ತೊಂದರೆ ಆಗುತ್ತೆ. ಆವಾಗ ಆ ಮಕ್ಕಳಿಗೆ ಆ ಎಕ್ಸಾಮ್ಸ್ ಕಷ್ಟ ಆಗತ್ತೆ. ಅದೇ ಕೆಲವೊಂದು ಮಕ್ಕಳು ನೋಡಿ, ಅವತ್ತಿನ ಪಾಠಗಳನ್ನ ಅವತ್ತೇ ಕಲ್ತಿರ್ತಾರೆ, ಅವತ್ತಿನ ಕಾಲಾವಕಾಶಗಳನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಯಾವುದಕ್ಕೆ ಎಷ್ಟು ಸಮಯ ಕೊಡಬೇಕು ಅನ್ನೋದನ್ನು ಆ ಸಮಯ ಅದಕ್ಕೆ ಕೊಟ್ಟು ಆ ಮಗು ಶ್ರದ್ಧೆಯಿಂದ ತನ್ನ ಗುರುಗಳು ಹೇಳಿದ ಪಾಠವನ್ನು ಆ ಕಾಲಕ್ಕೆ ಸರಿಯಾಗಿ ತನ್ನ ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಅದನ್ನು ಅನುಭವಿಸ್ತಾ ಏನು ಕಲಿಯುತ್ತಲ್ಲ, ಆ ಮಗುವಿಗೆ ಈ ಕಷ್ಟನೇ ಇರೋದಿಲ್ಲ. ನಮ್ಮ ಜೀವನನೂ ಹೀಗೆ, ಕಷ್ಟಗಳು ನಮಗೂ ಹೀಗೆ ಬರುತ್ತವೆ. ನಾವು ಯಾವಾಗ ಬಂದ ಪರಿಸ್ಥಿತಿಯನ್ನು ಸ್ವೀಕಾರ ಮಾಡಿ ಅದು ಕಲಿಸೋ ಪಾಠವನ್ನು ನಾವು ಕಲಿಯೋದಿಲ್ವೋ, ಅದನ್ನು ಮುಂದೆ ಹಾಕ್ತಾ ಹೋಗ್ತೀವೋ, ಯಾವಾಗ ಅದನ್ನು ಅವಾಗ ಮಾಡಿದ್ರಾಯ್ತು, ಇವಾಗ ಮಾಡಿದ್ರಾಯ್ತು, ಏನೋ ಒಂದು ಕಾರಣಕ್ಕೆ ಅದನ್ನು ಎತ್ತಿಡ್ತಾ ಹೋಗ್ತೀವೋ, ಅದೇ ಒಂದು ಕಷ್ಟದ ಬೀಜ ಆಗತ್ತೆ. ಮುಂದೊಂದು ದಿನ ಆ ಕೆಲಸನ ನಾವು ಮಾಡಲೇಬೇಕು ಅಂದಾಗ ಅದು ಒಂದು ದೊಡ್ಡ ಮರವಾಗಿ, ಕಷ್ಟದ ಒಂದು ದೊಡ್ಡ ವೃಕ್ಷವಾಗಿ ನಮ್ಮ ಎದುರಿಗೆ ಬರುತ್ತೆ. ಇದು ಹಲವಾರು ವಿಷಯಗಳಲ್ಲಾಗತ್ತೆ. ಈಗ ನೋಡಿ, ಒಂದು ಭಾಷೆ ಕಲಿಯುವಾಗ ತಾಯಿ ಭಾಷೆ ಏನೋ ನಾವು ಬೈ ಬರ್ತ್ ಕಲಿತಾ ಬಂದ್ಬಿಡ್ತೀವಿ. ಮನೆಯಲ್ಲಿರೋ ವಾತಾವರಣ ನಮ್ಮನ್ನು ಮಾತಾಡಿಸೋದ್ರಿಂದ ನಾವು ಕಲಿತಾ ಬರ್ತೀವಿ. ಅದೇ ಶಾಲೆಗೆ ಹೋದ್ಮೇಲೆ ಒಂದು ಬೇರೆ ಹಿಂದಿ ಭಾಷೆನೇ ಇರ್ಬೋದು, ಇಂಗ್ಲಿಷ್ ಭಾಷೆನೇ ಇರ್ಬೋದು, ಆಯಾ ಸಮಯಕ್ಕೆ ಕಲಿಯದೇ ಇದ್ದಾಗ ಯಾರೋ ಒಬ್ಬರು ಆ ಭಾಷೆಯವ್ರು ನಮ್ಮ ಜೊತೆಗೆ ಮಾತಾಡಿದಾಗ
ನಮ್ಗೆ ಆ ಭಾಷೆಯಲ್ಲಿ ಮಾತಾಡೋಕ್ಕೆ ಕಷ್ಟ ಆಗುತ್ತೆ. ಪ್ರತಿಯೊಂದರಲ್ಲೂ ಪ್ರತಿಯೊಂದು ಕೆಲಸನೇ ಅಂದ್ಕೊಳ್ಳಿ, ಕೆಲವೊಂದು ಟೈಮಲ್ಲಿ ಆ ವಿಷಯಗಳನ್ನು ನಾವು ಕಲಿದೇ ಇದ್ದರೆ, ಚಿಕ್ಕವರಿದ್ದಾಗ ನಾವು ಸಂಸ್ಕಾರಗಳ ಕಲಿದೇ ಇದ್ದರೆ, ದೊಡ್ಡವರಾದಮೇಲೆ ಅವೇ ದುಶ್ಚಟಗಳಾಗಿ ನಮ್ಮ ಎದುರು ಮುಂದೆ ನಿಲ್ಲುತ್ತೆ. ಆಮೇಲೆ ನಾವು ಕಲಿಬೇಕಾದ ಸಮಯದಲ್ಲಿ ಕಲಿಬೇಕಾದ್ದನ್ನು ಕಲಿದೇ ಇದ್ದಾಗ ಅವೇ ಕೆಲವೊಂದಿಷ್ಟು ಕಷ್ಟಗಳಾಗಿರ್ತವೆ. ಉದಾಹರಣೆಗೆ ನಮ್ಮ ಆರೋಗ್ಯ ಆಗಿರ್ಬೋದು, ನಮ್ಮ ಹಣಕಾಸಿನ ವ್ಯವಹಾರ ಆಗಿರ್ಬೋದು. ನಾವೆಷ್ಟೋ ಸಾರಿ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಬಿಟ್ಬಿಡ್ತೀವಿ. ಅದು ಬಿಟ್ಟು ಏನೋ ಒಂದು ಸ್ವಲ್ಪ ತಲೆನೋವು, ಮೈಕೈ ನೋವು, ಏನೋ ಹಾಗೆ ರೆಸ್ಟ್ ಮಾಡಿದ್ರಾಯ್ತು, ಏನೋ ಒಂದು ಮಾತ್ರೆ ತೊಗೊಂಡ್ರಾಯ್ತು ಅಂತೇಳಿ ಅದನ್ನು ಮುಂತಳ್ತಾ ಹೋಗ್ತೀವಿ. ಮುಂದೆ ಅದೇ ಒಂದು ಯಾವುದೋ ಒಂದು ಭಯಾನಕ ಕಾಯಿಲೆಯಾಗಿ ನಮ್ಮನ್ನು ಸುತ್ತುತ್ತೆ. ನಮ್ಮ ಊಟೋಪಚಾರದಲ್ಲಿ, ನಮ್ಮ ದಿನನಿತ್ಯದ ಕರ್ಮಗಳಲ್ಲಿ ನಾವು ಒಂದು ಪದ್ಧತಿಯನ್ನು ಅಳವಡಿಸ್ಕೊಳ್ಳದೆ ಇದ್ದರೆ ಅದೇ ನಮಗೆ ಮುಂದೆ ಒಂದು ದೊಡ್ಡ ಕಷ್ಟವಾಗಿ ಆರೋಗ್ಯದ ಅನಾನುಕೂಲವೋ ಏನೋ ನಮ್ಮ ಜೀವನ ಒಂದು ಸುಸಜ್ಜಿತ ವ್ಯವಸ್ಥೆಯಲ್ಲಿಯೋ ನಡೆಯೋದಿಲ್ಲ. ಹಾಗೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು. ನಾವು ಪ್ರತಿ ದಿವಸ ನಮ್ಮ ಜೀವನೋಪಾಯಕ್ಕಾಗಿ ದುಡಿತೀವಿ. ಅದನ್ನು ಒಂದು ವ್ಯವಸ್ಥಿತ ರೀತಿಯಿಂದ ಅದನ್ನು ಬಳಕೆ ಮಾಡದೇ ಇದ್ದರೆ ಅದು ಮುಂದೆ ಒಂದು ದಿನ ನಮಗೆ ಅತಿ ದೊಡ್ಡ ಸಂಕಟವಾಗಿ, ಕಷ್ಟವಾಗಿ ಬಂದು ನಿಲ್ಲುತ್ತೆ. ಹೀಗೆ ಕಷ್ಟಗಳ ಬಗ್ಗೆ ಹೇಳ್ಕೊತೋದ್ರೆ ಇನ್ನೂ ಸುಮಾರು ಸಾರಿ. ಒಟ್ಟಾರೆಯಾಗಿ ನಾವು ಏನು ಹೇಳೋದಂದರೆ, ಕಷ್ಟಗಳಂದರೆ ನಾವು ಏನು ಕಲಿಯದೆ ಬಿಟ್ಟಿರ್ತೀವೋ ಅವು ನಮಗೆ ಪರೀಕ್ಷೆಯಾಗಿ ಬಂದು ನಿಂತಾಗ ಅವೇ ಕಷ್ಟಗಳಾಗುತ್ತವೆ. ಇದೇ ಕಷ್ಟಗಳನ್ನ ನಾವು ಪ್ರಾರಬ್ಧ ಅಂತ ಕೂಡ ಕರಿತೀವಿ, ಅಥವಾ ಪ್ರಾರಬ್ಧ ಕರ್ಮಗಳು ಅಂತ ಕೂಡ ಕರಿತೀವಿ. ಹಾಗಾದರೆ ಈ ಕರ್ಮಗಳ ಬಗ್ಗೆ ಇನ್ನಷ್ಟು ಮಾತುಗಳನ್ನು ನಮ್ಮ ಮುಂದಿನ ಮಾತುಕತೆಯಲ್ಲಿ ಮಾತಾಡೋಣ. ಎಲ್ಲರಿಗೂ ಧನ್ಯವಾದಗಳು.